ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ. ಗಾಯ್ಸ್, ನಾನು ಮಾರ್ನಿಂಗ್ ಇಂದ ವ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ತಿಂಡಿ ಎಲ್ಲ ಮುಗಿಸ್ಕೊಂಡು ವ್ಲಾಗ್ ನ ಮಾಡ್ತಾ ಇದ್ದೀನಿ. ಇವತ್ತು ಪ್ರೆಗ್ನೆನ್ಸಿ ವಿಡಿಯೋಸ್ ನ ಹಾಕೋಣ ಅಂತ ಮಾಡ್ತಾ ಇದ್ದೀನಿ. ಅಂದ್ರೆ ಗಾಯ್ಸ್, ಇದೊಂದು ಸೂಚನೆ ಸಾಕು ನಿಮ್ಗೆ, ಒಂದು ಬಾಯ್ ಬೇಬಿ ಆಗುತ್ತಾ ಇಲ್ಲ ಗರ್ಲ್ ಬೇಬಿ ಆಗುತ್ತಾ ಅಂತ ನಿಮ್ಗೆ ಆರಾಮಾಗಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಸರಿನಾ? ಸೊ ಅದು ಯಾವ ಸೂಚನೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ಬೇಡಿ, ಯಾಕಂದ್ರೆ ಮಧ್ಯ ಏನಾದ್ರೂ ಒಂದು ಹೇಳಿರ್ತೀನಲ್ವಾ, ಅದು ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾಗಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದೇನೆ ಎಂಡಿಂಗ್ ವರ್ಗು ನೋಡಿ. ಹಾಗೇನೆ ನಿಮ್ಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬರೀ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಗೈಸ್, ಏನಿಲ್ಲ, ಫಸ್ಟ್ ಇವಾಗ ನಮ್ದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ ಅಂತ ಗೊತ್ತಾಗೋದು ಹೇಗೆ ಅಂತಂದ್ರೆ, ಈಗ ನಮ್ಗೆ ವಾಮಿಟಿಂಗ್ ಆಗುತ್ತೆ. ಈಗ ಎಲ್ಲರಿಗೂ ಅದು ಕಾಮನ್ ಅಲ್ವಾ, ವಾಮಿಟಿಂಗ್ ಆಗೋದು ಅದೆಲ್ಲ ತುಂಬಾನೇ ಕಾಮನ್. ಈ ತರ ಒಂದು ವಾಮಿಟಿಂಗ್ ಏನು ಇಲ್ಲ ನಿಮ್ಗೆ, ಅಂದ್ರೆ ಸ್ಟಾರ್ಟಿಂಗ್ ಇಂದಾನೇ ವಾಮಿಟಿಂಗ್ ಇಲ್ಲ, ವಾಮಿಟಿಂಗ್ ಸೆನ್ಸೇಷನ್ ಇದೆ, ಅಂದ್ರೆ ನಿಮ್ಗೆ ವಾಮಿಟ್ ಬರತರ ಅಂತ ಅನ್ನಿಸ್ತಾ ಇದೆ ಅಷ್ಟೇನೆ. ಬಟ್ ನಿಮ್ಗೆ ವಾಮಿಟಿಂಗ್ ಏನು ಆಗ್ತಲ್ಲ ಅಂತಂದ್ರೆ ಅದು ಒಂದು ಬಾಯ್ ಬೇಬಿ ಸಿಂಪ್ಟಮ್ಸ್ ಅಂತ ನೀವು ಆರಾಮಾಗಿ ಅರ್ಥ ಮಾಡ್ಕೋಬಹುದು. ಓಕೆನಾ? ಸೊ ಗೈಸ್, ನಾನು ಇವಾಗ ಕೆಲವೊಂದು ಸಿಂಪ್ಟಮ್ಸ್ ಗಳು ಹೇಳ್ತೀನಿ. ಆ ಸಿಂಪ್ಟಮ್ಸ್ ಅಲ್ಲಿ 90% ಅಷ್ಟು ಜನಗಳಿಗೆ ಈ ಸಿಂಪ್ಟಮ್ಸ್ ಗಳು ಇದ್ರೆ ಒಂದು ಬಾಯ್ ಬೇಬಿನೇ ಆಗುತ್ತೆ. ಓಕೆನಾ? ಎಲ್ಲೋ ಒಂದು 10% ಜನಗಳಿಗೆ ಈ ಸಿಂಪ್ಟಮ್ಸ್ ಇದ್ರೂ ಕೂಡ ಒಂದು ಗರ್ಲ್ ಬೇಬಿ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಹಾಗಾಗಿ ಇದನ್ನ ಹೇಳ್ತಾ ಇದೀನಿ, ಯಾಕಂದ್ರೆ ನನ್ಗೆ ಬಾಯ್ ಬೇಬಿ ಇರೋದ್ರಿಂದ ನಾನು ಬಾಯ್ ಬೇಬಿ ಬಗ್ಗೆ ಹೇಳ್ಬೇಕು ಅಲ್ವಾ. ಈಗ ನನ್ನ ಫ್ರೆಂಡ್ಗೆ ಗರ್ಲ್ ಬೇಬಿ ಇದೆ, ಸೊ ಬೇಕಾದ್ರೆ ನಾನು ಅದನ್ನು ಕೂಡ ಹೇಳ್ಬೋದು, ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳ್ಬೇಕಾಗತ್ತೆ. ಸೊ ಹಾಗಾಗಿ ನಿಮ್ಗೆ ಹೇಳ್ತಾ ಇದೀನಿ ಅಷ್ಟೇನೆ. ನೆಕ್ಸ್ಟ್ ಇನ್ನು ವಾಮಿಟಿಂಗ್ ಸೆನ್ಸೇಷನ್ ಅಲ್ಲಿ ಆರಾಮಾಗಿ ಗೊತ್ತಾಗುತ್ತೆ ನಿಮ್ಗೆ ಯಾವ ಮಗು ಅಂತ, ಹೆಣ್ಮಗು ಆಗುತ್ತಾ ಗಂಡ್ ಮಗು ಆಗುತ್ತಾ ಅಂತ. ಹೆಣ್ಮಗು ಇದ್ರೆ ಅಕಸ್ಮಾತ್ ನಿಮ್ಗೆ ವಾಮಿಟಿಂಗ್ ಕಂಟಿನ್ಯೂಸ್ ಆಗಿ ಇರುತ್ತೆ. ಒಬ್ಬೊಬ್ಬರಿಗೆ 3 months ವರೆಗೂ ಇರುತ್ತೆ, ಒಬ್ಬೊಬ್ಬರಿಗೆ 5 months ವರೆಗೂ ಇರುತ್ತೆ, ಒಬ್ಬೊಬ್ಬರಿಗೆ ಡೆಲಿವರಿ ಆಗೋವರೆಗೂ ಕೂಡ ವಾಮಿಟಿಂಗ್ ಇದ್ದೇ ಇರುತ್ತೆ. ಓಕೆನಾ? ಸೆನ್ಸೇಷನ್ ಕೂಡ ಅಂತ ಅಂದ್ರೆ ನಿಮ್ಗೆ ಅಕಸ್ಮಾತ್ ನಿಮ್ಗೆ ಬಾಯ್ ಬೇಬಿ ಏನಾದ್ರು ಇದ್ರೆ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ, ಬಟ್ ಅದು ನಿಮ್ಗೆ ಕಂಟಿನ್ಯೂಸ್ ಆಗಿ ಇರೋದಿಲ್ಲ. ನನ್ಗೆ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ನನಗೆ ಗೊತ್ತಾಗಿದ್ದು ಅಷ್ಟೇನೆ, ಅಂದ್ರೆ ವಾಮಿಟಿಂಗ್ ಸೆನ್ಸೇಷನ್ ಇತ್ತು ಅಷ್ಟೇ. ಅಂದ್ರೆ ತುಂಬಾ ದಿನನೂ ಇರ್ಲಿಲ್ಲ ನನ್ಗೆ, ನಾನು ಯಾವತ್ತೂ ಕೂಡ ವಾಮಿಟ್ ಅಂತೂ ಮಾಡೇ ಇಲ್ಲ ಗೈಸ್. ಓಕೆನಾ? ಸೊ ಹಾಗಾಗಿ ಇದನ್ನ ಬೇಕಾದ್ರೆ ಅಬ್ಸರ್ವ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಗೈಸ್, ನಿಮ್ಗೆ ಈ ಖಾರ ತಿನ್ಬೇಕು ಅಂತ ಅನ್ಸುತ್ತೆ ಒಬ್ಬೊಬ್ರಿಗೆ. ಅಂದ್ರೆ ನನ್ಗೆ ಯಾವ ರೀತಿ ಆಯ್ತು ಅಂತ ಅಂದ್ರೆ, ಫಸ್ಟ್ ಸ್ಟಾರ್ಟಿಂಗ್ ಒಂದು 4 months 5 months ವರೆಗೂ ನನಗೆ ಸ್ವೀಟ್ಸ್ ತುಂಬಾನೇ ಇಷ್ಟ ಆಗ್ತಾ ಇತ್ತು, ಸರಿನಾ? ಸೊ ಯಾವಾಗ್ಲೂ ಕೂಡ ಖಾರ ನೋಡಿದ್ರೆ ಆಗ್ತಾ ಇರ್ಲಿಲ್ಲ, ಸ್ವೀಟ್ಸ್ ಜಾಸ್ತಿ ತಿನ್ಬೇಕು ಅಂತ ಅನ್ಸೋದು ನನ್ಗೆ. ಆಮೇಲೆ ಎಂಡಿಂಗ್ ಅಲ್ಲಿ ನನ್ಗೆ ತುಂಬಾನೇ ಖಾರ ಇಷ್ಟ ಆಗ್ತಾ ಇತ್ತು. ಸ್ವೀಟ್ಸ್ ಅಂತೂ ನಂಗೆ ನೋಡಿದ್ರೆ ಇಷ್ಟನೇ ಆಗ್ತಾ ಇರ್ಲಿಲ್ಲ. ಎಲ್ರು ಹೇಳ್ತಾ ಇದ್ರು, ನಿನ್ಗೆ ಏನ್ ತಿನ್ಬೇಕು ಅಂತ ಅನ್ಸುತ್ತೆ, ಖಾರನ ಸ್ವೀಟಾ ಅಂತ ಕೇಳೋರು. ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಸ್ವೀಟ್ ಅಂತ ಹೇಳ್ತಿದ್ನಲ್ಲ, ಅವಾಗ ಪಕ್ಕ ನಿಂಗೆ ಹೆಣ್ಮಗುನೇ ಕಡೆ ಆಗೋದು, ನೋಡ್ಕೋ ಸ್ವೀಟ್ ತಿನ್ಬೇಕು ಅಂತ ಅನಿಸ್ತಿದೆ ಅಲ್ವಾ ಅಂತ ಅನ್ನೋರು. ಬಟ್ ಅದು ನಂಗೆ ಚೇಂಜಸ್ ಆಗ್ಬಿಡ್ತು ಲಾಸ್ಟ್ ಅಲ್ಲಿ. ಒಂದು 7 month 8 month ಅಲ್ಲೆಲ್ಲ ನಂಗೆ ತುಂಬಾನೇ ಖಾರ ತಿನ್ಬೇಕು ಅನ್ಸೋದು. ಅದರಲ್ಲಿ ಎಸ್ಪೆಷಲಿ ನನ್ಗೆ ಚಿಕನ್ ನಾನ್ ವೆಜ್ ತುಂಬಾ ಜಾಸ್ತಿ ತಿನ್ಬೇಕು ಅಂತ ಅನ್ಸೋದು, ಸರಿನಾ? ಇದನ್ನ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಅಂದ್ರೆ ಅದು ಚೇಂಜಸ್ ಆಗ್ಬೋದು, ಅದನ್ನ ನೀವು ಅಬ್ಸರ್ವ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ನಿಮ್ಗೆ ಖಾರ ತಿನ್ಬೇಕು ಅಂತ ಅನ್ಸಿದ್ರೆ, ಎಂಡಿಂಗ್ ಅಲ್ಲಿ ನಿಮ್ಗೆ ಸ್ವೀಟ್ ತಿನ್ಬೇಕು ಅಂತ ಅನ್ಸಿದ್ರೆ ಹೆಣ್ಮಗು ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ನನಗೆ ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ಸ್ವೀಟ್ ತಿನ್ಬೇಕು ಅಂತ ಅನಿಸ್ತು, ಎಂಡಿಂಗ್ ಅಲ್ಲಿ ತುಂಬಾ ಖಾರ ಇಷ್ಟ ಆಗ್ತಾ ಇತ್ತು. ಸೊ ಇದನ್ನ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, ಅದ್ರಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ಮಗು ಆಗತ್ತೆ ಅಂತ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಗೈಸ್, ಏನಂದ್ರೆ ಒಬ್ಬೊಬ್ರು ಹೇಳ್ತಾರೆ ಮೂಗು ಬಂದು ತುಂಬಾ ದಪ್ಪ ಆಗ್ತಾ ಇದೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಅಂತ, ಅಂದ್ರೆ ಒಂದು ಬಾಯ್ ಬೇಬಿ ಆಗುತ್ತೆ ಅಂತ ಹೇಳ್ತಾರೆ, ಆಯ್ತಾ? ಅದು ನಿಜವಾಗ್ಲೂ ಸುಳ್ಳು ಗೈಸ್, ಸರಿ? ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ, ಹಾಗೆ ನನ್ನ ಫ್ರೆಂಡ್ಸ್ ಅವರ ಎಕ್ಸ್ಪೀರಿಯನ್ಸ್ ಪ್ರಕಾರನು ತಗೊಂಡ್ರೆ ಅದೆಲ್ಲ ಸುಳ್ಳು, ಆಯ್ತಾ? ಮೂಗು ದಪ್ಪ ಆದ ತಕ್ಷಣ ಗಂಡು ಮಗು ಆಗುತ್ತೆ ಅಂತ ಏನಿಲ್ಲ, ಸರಿನಾ? ಯಾಕಂದ್ರೆ ನನಗೆ ಮೂಗು ಯಾವ್ದೇ ರೀತಿ ದಪ್ಪ ಅಂತೂ ಆಗಿರ್ಲಿಲ್ಲ ಅಪ್ಪ. ನಂದು ಈಗ ಯಾವ ರೀತಿ ಇದೆ ಸೇಮ್ ಹೀಗೆ ಇತ್ತು. ಅದ್ರ ಜೊತೆಗೆ ತುಂಬಾ ನನ್ನ ಫ್ರೆಂಡ್ಸ್ ಹೇಳ್ತಾ ಇದ್ರು, ನೀನು ತುಂಬಾ ದಪ್ಪನೂ ಇಲ್ಲ ಸಣ್ಣನೂ ಇಲ್ಲ, ಮೀಡಿಯಂ ಆಗಿದ್ದೀನಲ್ಲ. ಸೊ ನಿನ್ಗೆ ಅಂದ್ರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲೆ ನಿನ್ಗೆ ತುಂಬಾ ದಪ್ಪ ಆಗ್ಬಿಡ್ತೀಯ ನೀನು, ಸೈಡ್ ಎಲ್ಲ ಫುಲ್ ಫ್ಯಾಟ್ ಬಂದ್ಬಿಡುತ್ತೆ, ಡುಮ್ಮಿ ಆಗ್ಬಿಡ್ತೀಯ ನೀನು. ಆಮೇಲಂತೂ ನಿನ್ಗೆ ಡೆಲಿವರಿ ಆದ್ಮೇಲಂತೂ ಆ ವೆಯ್ಟ್ ಅಂತೂ ನಿನ್ಗೆ ಲಾಸ್ ಮಾಡಕ್ಕಂತೂ ತುಂಬಾನೇ ಕಷ್ಟ ಅಂತ ಹೇಳ್ತಿದ್ರು ನಂಗೆಲ್ಲರೂ. ಓಕೆನಾ? ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ತಗೊಂಡ್ರೆ ನಾನು ದಪ್ಪನೇ ಆಗಿಲ್ಲ ಗೈಸ್, ಸರಿನಾ? ವೆಯ್ಟ್ ಗೇನ್ ಆಗ್ತಾ ಇದೆ, ಬಿಕಾಸ್ ಪಾಪು ಸ್ವಲ್ಪ ವೆಯ್ಟ್ ಗೇನ್ ಆಗ್ತಾ ಇದ್ದ. ಸೊ ನನ್ನ ಬಾಡಿ ಸ್ವಲ್ಪ ವೆಯ್ಟ್ ಆಯ್ತು ಹೊರತು, ಆಮೇಲೆ ನಂಗೆ ಡೆಲಿವರಿ ಆದ್ಮೇಲೆ ನಾನು ನಾರ್ಮಲ್ ಎಷ್ಟು ವೆಯ್ಟ್ ಇದೆ ಅಷ್ಟೇ ವೆಯ್ಟ್ ಬಂದ್ಬಿಟ್ಟೆ ಗೈಸ್, ಸರಿನಾ?
ಸೊ ಆ ತರ ಮೂಗೇನಾದ್ರೂ ದಪ್ಪ ಇದ್ರೆ ನಿಜವಾಗ್ಲೂ ಈ ತರ ಅಂದ್ರೆ ಬಾಯ್ ಬೇಬಿನೇ ಆಗುತ್ತೆ ಅನ್ನೋದು ಸುಳ್ಳು. ನೀವು ಯಾರೇನ್ ಹೇಳಿದ್ರು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನನ್ನ ಫ್ರೆಂಡ್ಸ್ಗೂ ಅಷ್ಟೇ, ಅವ್ರು ಕೂಡ ಯಾರಿಗೂ ಕೂಡ ಮೂಗಂತೂ ದಪ್ಪ ಆಗಿರ್ಲಿಲ್ಲ, ಸರಿನಾ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಗಾಯ್ಸ್ ಏನಪ್ಪಾ ಅಂತ ಅಂದ್ರೆ ತುಂಬಾ ಕಳ್ಕಳೆ ಆಗಿದ್ರೆ, ಮುಖ ಬಂದು ಫೇಸು ಫುಲ್ ಕಳ್ಕಳೆ ಆಗಿದ್ದು ಅಂದ್ರೆ ತುಂಬಾ ಬ್ಲಾಕ್ ಆಗ್ಬಿಡುತ್ತೆ. ಈಗ ಫೇಸ್ ಕಲರ್ ಇರುತ್ತೆ ಅಲ್ವಾ, ಅದು ಫುಲ್ ಬ್ಲಾಕ್ ಆಗ್ಬಿಟ್ಟು ತುಂಬಾ ಕಳ್ಕಳೆ ಇರುತ್ತೆ, ಬಟ್ ಫೇಸ್ ಬ್ಲಾಕ್ ಆಗಿದ್ರೆ ಅದು ಒಂದು ಗಂಡು ಮಗುವಿನ ಲಕ್ಷಣ ಅಂತ ಹೇಳ್ತಾರೆ. ಅಕಸ್ಮಾತ್ ಮುಖ ಬಂದು ಫುಲ್ಲು ಫೇರ್ ಆಗಿದ್ದೀರಾ, ನಿಮ್ ಫೇಸ್ ಅಲ್ಲಿ ಫೇರ್ನೆಸ್ ಇದೆ ಅದ್ರ ಲಕ್ಷಣ ಇಲ್ಲ ಅಂತಂದ್ರೆ ಹೆಣ್ಣು ಮಗು ಅಂತ ಹೇಳ್ತಾರೆ. ಅದು ನಿಜವಾಗ್ಲೂ 100% ಸತ್ಯ, ಓಕೆನಾ. ಯಾಕಂದ್ರೆ ನನ್ ಫೇಸ್ ಬಂದು ಫುಲ್ ಬ್ಲಾಕ್ ಆಗ್ಬಿಡಿತ್ತು ಗೈಸ್. ಇಲ್ಲೆಲ್ಲ ಲಿಪ್ಸ್ ಹತ್ರ ಎಲ್ಲ ಬ್ಲಾಕ್, ಇಲ್ಲೆಲ್ಲ ಸುತ್ತ ಬ್ಲಾಕ್, ಕತ್ತಂತೂ ನನ್ಗೆ ಕೇಳೋ ಹಾಗೆ ಇಲ್ಲ, ಎಷ್ಟು ಬ್ಲಾಕ್ ಆಗಿತ್ತು ಅಂದ್ರೆ ಈ ಬೂದಿ ಇರುತ್ತಲ್ಲ ಆ ರೀತಿ ಆಗ್ಬಿಡಿತ್ತು. ಇಲ್ಲೆಲ್ಲ ಹಿಂದಗಡೆ ನನ್ಗೆ ಏನಪ್ಪಾ ಇದು ಫೇಸ್ ಅಂತೂ ನಂಗೆ ನೋಡ್ಕೊಳ್ಳಿಕ್ಕೆ ಆಗ್ತಾ ಇರ್ಲಿಲ್ಲ. ನನ್ ಫೇಸ್ ನ ಕನ್ನಡಿಲಿ ನಾನು ನೋಡ್ಕೊಂಡ್ರೆ ನನಗೆ ಏನೋ ಒಂಥರ ಅಸಹ್ಯ ಅನ್ಸೋದು, ಅಷ್ಟು ಫೇಸು ಬ್ಲಾಕ್ ಆಗ್ಬಿಟ್ಟಿತ್ತು, ಕತ್ತತ್ರ ಎಲ್ಲ ಫುಲ್ ಬ್ಲಾಕ್ ಆಗ್ಬಿಟ್ಟಿತ್ತು. ಅದನ್ನ ಮಾತ್ರ ಕನ್ಫರ್ಮ್ ಆಗಿ ಅನ್ಕೊಳ್ಳಿ, ನಿಜವಾಗ್ಲೂ ಒಂದು ಬಾಯ್ ಬೇಬಿ ಆಗೇ ಆಗುತ್ತೆ. ಅಕಸ್ಮಾತ್ ನಿಮ್ದು ಫೇರ್ನೆಸ್ ಹಾಗೆ ಇದೀರಾ, ನಿಮ್ಮ ಫೇಸ್ ಅಲ್ಲಿ ಲಕ್ಷಣ ಇಲ್ಲ ಅಂತಂದ್ರೆ ಅದು ನಿಜವಾಗ್ಲೂ ಒಂದು ಗರ್ಲ್ ಬೇಬಿ ಹಾಗೆ ಆಗುತ್ತೆ, ಓಕೆನಾ. ಹಾಗೇನೆ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಯೂರಿನ್ ಕಲರ್ ಬಗ್ಗೆ ಮಾತಾಡೋಣ. ಯೂರಿನ್ ಕಲರ್ ತುಂಬಾ ಡಾರ್ಕ್ ಆಗಿದ್ರೆ ಒಂದು ಬಾಯ್ ಬೇಬಿ ಆಗುತ್ತೆ ಅಂತ ಹೇಳ್ತಾರೆ, ಆಯ್ತಾ. ಅದನ್ನು ಅಷ್ಟೇ 100% ಸತ್ಯ. ನನ್ಗೂ ಅಷ್ಟೇನೆ ಯೂರಿನ್ ಕಲರ್ ಅಂತೂ ತುಂಬಾನೇ ಜಾಸ್ತಿ ಡಾರ್ಕ್ ಆಗ್ತಾ ಇತ್ತು ನನ್ಗೆ, ಹಂಗೆ ಡಾರ್ಕ್ ಆಗಿ ಹೋಗ್ತಿತ್ತು. ನಾನು ಯಾಕೆ ಇಷ್ಟೊಂದು ಡಾರ್ಕ್ ಆಗಿ ಹೋಗ್ತಿದೆ, ಎಲ್ಲೋ ಜಾಸ್ತಿ ಹೀಟ್ ಆಗ್ತಿದೆಯಲ್ಲ ಅದಕ್ಕೆ ಅಂತ ಅನ್ಕೊಳ್ತಿದ್ದೆ. ಬಟ್ ನನ್ನ ಬಾಡಿ ಕೂಲ್ ಆಗಿ ಇದ್ರು ಕೂಡ ನನ್ಗೆ ಯೂರಿನ್ ಅದೇ ರೀತಿ ಡಾರ್ಕ್ ಆಗಿ ಹೋಗ್ತಾ ಇತ್ತು. ಸೊ ಅದನ್ನು ಕೂಡ ನೀವು ಆರಾಮಾಗಿ ಅನ್ಕೊಳ್ಬಹುದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಬೇಬಿದು ಬೇಬಿ ಮೂಮೆಂಟ್ಸ್ ಬಂದು ನಿಮ್ಗೆ ರೈಟ್ ಸೈಡ್ ತುಂಬಾನೇ ಜಾಸ್ತಿ ಇದೆ. ತುಂಬಾನೇ ನಂಗೆ ಕಿಕ್ಕಿಂಗ್ ಆಗಿರಬಹುದು, ಇಲ್ಲ ಮೂಮೆಂಟ್ಸ್ ಆಗಿರಬಹುದು, ನಮ್ಗೆ ರೈಟ್ ಸೈಡ್ ಜಾಸ್ತಿ ಇದೆ ಅಂತಂದ್ರೆ ಅದು ನಿಜವಾಗ್ಲೂ ಒಂದು ಬಾಯ್ ಬೇಬಿ ಆಗೇ ಆಗುತ್ತೆ, ಓಕೆನಾ. ಯಾಕಂದ್ರೆ ನನ್ಗೆ ರೈಟ್ ಸೈಡ್ ಮಲ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಒಂದು 5 minutes ಕೂಡ ಗಾಯ್ಸ್ ನನ್ಗೆ ರೈಟ್ ಸೈಡ್ ಅಂತೂ ನನ್ಗೆ ಮಲಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಷ್ಟು ನನ್ ಮಗ ಎಷ್ಟು ಕಿಕ್ಕಿಂಗ್ ಮಾಡ್ತಾ ಇದ್ದ ಅಂತಂದ್ರೆ ಒಂದ್ ಸಲ ಹಿಂಗ್ ತಿರ್ಕೊಂಡ್ರೆ ಸಾಕು ರೈಟ್ ಸೈಡು ಬಂದು ಏನೋ ಒಂಥರ ಜಾಡ್ಸಿ ಹಿಂಗ್ ಒದಿತಿದ್ದ ಅಂದ್ರೆ ಯಪ್ಪ. ನಾನಂತೂ ರೈಟ್ ಸೈಡ್ ಜಾಸ್ತಿ ಮಲ್ಕೋತಾನೆ ಇರ್ಲಿಲ್ಲ, ಲೆಫ್ಟ್ ಸೈಡೇ ಮಲ್ಕೊಳ್ಳುವೆ. ಎಷ್ಟು ಅಂತ ಲೆಫ್ಟ್ ಸೈಡ್ ಮಲ್ಕೊಳ್ತೀರಾ ಹೇಳಿ, ಒಂದ್ ಸೈಡ್ ಅಂತೂ ಮಲ್ಗಕ್ಕಾಗಲ್ಲ. ಇನ್ನು ಸ್ಟ್ರೈಟ್ ಅಂತೂ ನಮ್ಗೆ ಮಲ್ಗಂಗಿಲ್ಲ ಸ್ಟ್ರೈಟ್ ಅಲ್ವಾ, ಇಲ್ಲ ರೈಟ್ ಮಲ್ಕೋಬೇಕು ಇಲ್ಲ ಲೆಫ್ಟ್ ಮಲ್ಕೊಳ್ಬೇಕು. ಎಷ್ಟು ಅಂತ ಲೆಫ್ಟ್ ಮಲ್ಕೊಳ್ತೀರಾ, ಆಗ್ತಾನೆ ಇರ್ಲಿಲ್ಲ. ಸೊ ನಿಮ್ಗೆ ಕಿಕ್ಕಿಂಗ್ ಅನ್ನೋದು ಜಾಸ್ತಿ ರೈಟ್ ಸೈಡ್ ಇದ್ರೆ, ಮೂಮೆಂಟ್ಸ್ ಅನ್ನೋದು ಜಾಸ್ತಿ ರೈಟ್ ಸೈಡ್ ಇದ್ರೆ ಅದು ನಿಜವಾಗ್ಲೂ ಒಂದು ಬಾಯ್ ಬೇಬಿ ಸಿಂಪ್ಟಮ್ಸ್, ಓಕೆನಾ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಗೈಸ್ ಏನಂದ್ರೆ, ಈಗ ಹೆಣ್ಣು ಮಗು ಏನಾದ್ರೂ ಹೊಟ್ಟೆನಲ್ಲಿ ಇದ್ರೆ ತುಂಬಾ ವೇಟ್ ಗೇನ್ ಜಾಸ್ತಿ ಆಗ್ಬಿಡ್ತಾರೆ. ಸ್ಟಾರ್ಟಿಂಗ್ ಅಲ್ಲೇ ಒಂದು 3-4 months ಅಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಿಮ್ಮ ಹೊಟ್ಟೆ ಏನಾದ್ರೂ ತುಂಬಾ ಜಾಸ್ತಿ ದಪ್ಪ ಆಗ್ಬಿಟ್ಟಿದೆ, ದಪ್ಪ ಇದೆ, ಆ 4 months ಅಲ್ಲೇ ನಿಮ್ಗೆ ಹೊಟ್ಟೆ ಕಾಣಿಸ್ತಿದೆ ಅಂತಂದ್ರೆ ನಿಜವಾಗ್ಲೂ ಅದು ಹೆಣ್ಣು ಮಗು ಲಕ್ಷಣನೇ, ಓಕೆನಾ. ನನಗೇನಾಗಿತ್ತು ಅಂತಂದ್ರೆ ಹೊಟ್ಟೆ ನನಗೆ ಬಂದೇ ಇಲ್ಲ. 4 months 5 months ಆದ್ರೂ ಸ್ವಲ್ಪನೇ ಕಾಣಿಸ್ತಾ ಇತ್ತು ಹೊಟ್ಟೆ. ಏನಿದು ನನ್ ವೇಟ್ ಏನೋ ಆಗ್ತಾ ಇಲ್ಲ, ಪಾಪು ನಿಜವಾಗ್ಲೂ ವೇಟ್ ಗೇನ್ ಆಗ್ತಿದ್ಯಾ ಅಂತ ಒಂಥರ ಭಯ ಸ್ಟಾರ್ಟ್ ಆಗ್ತಿತ್ತು ನನಗೆ. ಬಟ್ ಸ್ಕ್ಯಾನಿಂಗ್ ಮಾಡಿಸಿದಾಗಲೆಲ್ಲ ಪಾಪದು ವೇಟ್ ನಾರ್ಮಲ್ ಇರ್ತಾ ಇತ್ತು, ಸರಿನಾ. ಸೊ ಅವಾಗ ನನ್ನ ಫ್ರೆಂಡ್ಸ್ ಹೇಳ್ತಿದ್ರಲ್ಲ ಈ ತರ ಸಿಂಪ್ಟಮ್ಸ್ ಗಳನ್ನ, ಅದನ್ನ ಅನ್ಕೊಳ್ತಿದ್ದೆ ನಾನು. ಈ ತರ ಬಾಯ್ ಬೇಬಿನೇ ಇರ್ಬೇಕು, ಅದಕ್ಕೆ ನನ್ಗೆ ವೇಟ್ ಗೇನ್ ಜಾಸ್ತಿ ಆಗ್ತಾ ಇಲ್ಲ, ಹಾಗೆ ಹೊಟ್ಟೆನೂ ಕೂಡ ದಪ್ಪ ಇಲ್ಲ, ಸಣ್ಣಕ್ಕೆ ಇದೆ, ಹೊಟ್ಟೆ ಕಾಣಿಸ್ತಾ ಇಲ್ಲ ನಂಗೆ, ಸಣ್ಣ ಹೊಟ್ಟೆನೇ ಇದೆ ಅಂತ ನಾನು ಅವಾಗ ಅನ್ಕೊಳ್ಳುವೆ. ಈ ತರ ಇರ್ಬೋದು ಕಣಪ್ಪ, ಈ ತರ ಗಂಡು ಮಗುನೇ ಇರ್ಬೋದು ಅಂತ ನಾನು ಕೂಡ ಅನ್ಕೊಳ್ತಿದ್ದೆ, ಓಕೆನಾ. ಗೈಸ್ ಅದ್ರ ಜೊತೆಗೆ ಇನ್ನೊಂದು ಸೂಚನೆನ ನಿಮ್ಗೆ ಹೇಳ್ತೀನಿ. ಈ ತರ ಸೂಚನೆ ನಿಮ್ಗೆ ಕಾಣಿಸ್ಕೊಂಡ್ರೆ ನಿಜವಾಗ್ಲೂ ಒಂದು ಬಾಯ್ ಬೇಬಿ ಆಗೇ ಆಗತ್ತೆ, ಓಕೆನಾ. ಗರ್ಲ್ ಬೇಬಿ ಆಗೋದು ನನ್ಗೆ ಗೊತ್ತಿಲ್ಲ ಅದು, ಯಾಕಂದ್ರೆ ಗರ್ಲ್ ಬೇಬಿ ನನ್ನ ಫ್ರೆಂಡಿಗೆ ಆಗಿತ್ತು. ಅವಳ ಕನ್ಸಲ್ಲಿ ಏನ್ ಬಂದಿತ್ತು ಅಂತ ನನ್ಗೆ ಹೇಳಿದ್ದು. ಸೊ ಅದನ್ನ ಬೇಕಾದ್ರೆ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ನನಗೆ ಯಾವ ರೀತಿ ಕನ್ಸು ಬಿಡ್ತು ಅಂತ ಹೇಳ್ತೀನಿ. ನನಗೆ ಬಂದು ನಾಗರ ಹಾವು, ಆಯ್ತಾ, ನಾಗರ ಹಾವು ಇದು ಶೆಡೆ ಎತ್ತ ತರ ಹಿಂಗೆ ನಿಂತ್ಕೊಂಡ್ರೆ ಅದು ಒಂದು ಬಾಯ್ ಬೇಬಿ ಸಿಂಪ್ಟಮ್ಸೆ, ಓಕೆನಾ. ಆತರ ನಾಗರ ಹಾವು ನಿಮ್ ಕನ್ಸಲ್ಲಿ ಕಾಣಿಸ್ಕೊಳ್ತು ಅಂದ್ರೆ ನಿಜವಾಗ್ಲೂ ಒಂದು ಬಾಯ್ ಬೇಬಿ ಹಾಗೆ ಆಗುತ್ತೆ, ಸರಿನಾ. ಅದೇ ನನ್ನ ಫ್ರೆಂಡಿಗೆ ಹೆಣ್ಣು ಮಗು ಇದೆ, ಅವಳಿಗೆ ಯಾವ ತರ ಕಾಣಿಸ್ತಿತ್ತು ಅಂದ್ರೆ ಹಣ್ಣುಗಳು ಕಾಣಿಸ್ಕೊಳ್ತಿತ್ತಂತೆ ಅವಳಿಗೆ, ಸರಿನಾ. ಹಣ್ಣುಗಳು ಏನಾದ್ರೂ ಕಾಣಿಸಿದ್ರೆ ಅದು ಒಂದು ಗರ್ಲ್ ಬೇಬಿ ಸಿಂಪ್ಟಮ್ಸ್. ಅದ್ರಲ್ಲೂ ಎಸ್ಪೆಷಲಿ ಈ ಮಾವಿನಕಾಯಿ ಬರುತ್ತಲ್ಲ, ಮಾವಿನ ಹಣ್ಣು, ಆ ಮಾವಿನ ಹಣ್ಣು ಏನಾದ್ರೂ ಕಾಣಿಸ್ಕೊಂಡ್ರೆ ಪಕ್ಕ ಅದು ಹೆಣ್ಮಗು ಅಂತಾನೆ ಹೇಳ್ತಾರೆ, ಆಯ್ತಾ. ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ಬಟ್ ನನ್ ಕನ್ಸಲ್ಲಿ ಮಾತ್ರ ನಾಗರ ಹಾವು ಕಾಣಿಸ್ಕೊಂಡಿತ್ತು. ಸೊ ಅವಾಗ್ಲೂ ಕೂಡ ಅನ್ಕೊಂಡೆ, ನಾಗರ ಹಾವು ಕಾಣಿಸ್ಕೊಂಡಿದೆ, ನೋಡೋಣ ಒಂದು ಬಾಯ್ ಬೇಬಿನೇ ಇರ್ಬೋದು ಅಂತ ನಾನು ಕೂಡ ಅನ್ಕೊಂಡೆ, ಓಕೆನಾ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಗೈಸ್ ಏನಾಗುತ್ತೆ ಅಂದ್ರೆ, ಇದು ಹೊಟ್ಟೆ ಮೇಲೆ ಒಂದು ಬ್ಲಾಕ್ ಕಲರ್ ಲೈನ್ ಬರುತ್ತೆ,
ಫಾರ್ಮೇಶನ್ ಆಗುತ್ತೆ. ಓಕೆನಾ, ಅದು ಬಂದು ನಿಮ್ಗೆ ಆಫ್ಟರ್ 5 ಮಂತ್ ಫುಲ್ ಲೈಟ್ ಆಗಿ ಒಂದು ಲೈನ್ ಸ್ಟಾರ್ಟ್ ಆಗುತ್ತೆ. ಅದು ಎಲ್ಲಿಂದ, ಚೆಸ್ಟ್ ಇಂದ ಫುಲ್ ಡೌನ್ ವರ್ಗೆ, ಚೆಸ್ಟ್ ಇಂದ ಬೆಳ್ಳಿಯಿಂದ ಫುಲ್ ಡೌನ್ ವರ್ಗೆ ಒಂದು ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಫಾರ್ಮೇಶನ್ ಆಗುತ್ತೆ. ಅದು ನಿಮ್ಗೆ ಬರ್ತಾ ಬರ್ತಾ ಡೇ ಬೈ ಡೇ ಕಲಿತಾ ನಿಮ್ಗೆ ಆ ಲೈನ್ ಅನ್ನೋದು ತುಂಬಾನೇ ಡಾರ್ಕ್ ಆಗಿ ಕಾಣಿಸ್ಕೊಳ್ಳುತ್ತೆ. ಸರಿನಾ, ಆ ತರ ನಿಮ್ಗೆ ಸ್ಟ್ರೈಟ್ ಆಗಿ ಡಾರ್ಕ್ ಆಗಿ ಲೈನ್ ಏನಾದ್ರು ಬಂತು ಅಂದ್ರೆ ಅದು ಪಕ್ಕಾ ಒಂದು ಬಾಯ್ ಬೇಬಿ ಸಿಂಪ್ಟಮ್ಸ್ ಅಂತಾನೆ ಹೇಳ್ಬೋದು. ಆಯ್ತಾ, ನನ್ನ ಫ್ರೆಂಡ್ ಕೇಳ್ತಾ ಇದ್ಲು, ನಿನ್ಗೆ ಆತರ ಲೈಟ್ ಆಗಿ ಲೈನ್ ಸ್ಟಾರ್ಟ್ ಆಗಿದ್ಯಾ, ಆತರ ಲೈಟ್ ಆಗಿ ಡಾರ್ಕ್ ಆಗಿ ಬಂದಿದ್ಯಾ, ಇವಾಗ ಸ್ಟ್ರೈಟ್ ಆಗಿದ್ಯಾ ಇಲ್ಲ ಕರ್ವ್ ಆಗಿದ್ಯಾ ಅಂತ ಕೇಳ್ತಾ ಇದ್ಲು. ನನ್ಗೆ ಫುಲ್ ಸ್ಟ್ರೈಟ್ ಇತ್ತು ಗೈಸ್. ಸರಿನಾ, ಏನಾದ್ರೂ ಹೆಣ್ಣು ಮಗು ಏನಾದ್ರು ಇದ್ರೆ ಆ ಲೈನ್ ಬಂದು ಎಲ್ಲರಿಗೂ ಕೂಡ ಆ ಲೈನ್ ಬಂದೇ ಬರುತ್ತೆ. ಬಟ್ ಆ ಲೈನ್ ಬಂದು ಫುಲ್ ಕರ್ವ್ ಆಗಿ ಏನಾದ್ರು ಇದ್ರೆ ಅಕಸ್ಮಾತ್ ಅದು ಒಂದು ಗರ್ಲ್ ಬೇಬಿ ಸಿಂಪ್ಟಮ್ಸ್ ಅಂತಾನೆ ಹೇಳ್ತಾರೆ. ಆಯ್ತಾ, ಅದರಿಂದ ಆ ಲೈನ್ ಇಂದ ಮಗುಗೇನಾದ್ರೂ ಎಫೆಕ್ಟ್ ಇಲ್ಲ ನಮ್ಗೇನಾದ್ರೂ ಪ್ರಾಬ್ಲಮ್ ಆಗ್ಬೋದು ಅಂತ ನೀವು ಕೇಳಬಹುದು. ಆ ಲೈನ್ ಬರೋದ್ರಿಂದ ಗೈಸ್ ಮಗುಗೇನು ಎಫೆಕ್ಟ್ ಆಗೋದಿಲ್ಲ, ಹಾಗೇನೆ ನಿಮ್ಗೂ ಕೂಡ ಏನು ಪ್ರಾಬ್ಲಮ್ಸ್ ಅಂತೂ ಇಲ್ಲ. ಓಕೆನಾ, ಅಕಸ್ಮಾತ್ ನಿಮ್ಗೆ ಏನಾದ್ರು ಆ ಲೈನ್ ನೋಡ್ಬಿಟ್ಟು ಏನೋ ಒಂಥರ ಇರಿಟೇಷನ್ ಆಗ್ತಾ ಇದೆ ಅಂತಂದ್ರೆ ಜೆಲ್ಗಳು ಸಿಗುತ್ತೆ, ಆ ಜೆಲ್ಗಳನ್ನ ಹಚ್ಕೊಳ್ಳಿ. ಆ ಜೆಲ್ಗಳೆಲ್ಲ ಹಚ್ಕೊಂಡ್ರೆ ಅದು ಆಟೋಮೆಟಿಕ್ ಕಮ್ಮಿ ಆಗ್ಬಿಡುತ್ತೆ. ಆಫ್ಟರ್ ಡೆಲಿವರಿ ನಿಮ್ಗೆ ಆ ಲೈನ್ ಅನ್ನೋದು ಹೊರಟೋಗ್ಬಿಡುತ್ತೆ. ಓಕೆನಾ, ನನ್ಗೆ ಇವಾಗ ಲೈನ್ ಅನ್ನೋದು ಇಲ್ಲಿಕ್ಕೆ ಇಲ್ಲ, ಎಷ್ಟು ಡಾರ್ಕ್ ಆಗಿತ್ತು ಈಗ ಸ್ವಲ್ಪನೂ ಕೂಡ ನಂಗೆ ಆ ಲೈನ್ ಇಲ್ಲ. ಆಟೋಮೆಟಿಕ್ ನಾನು ಜೆಲ್ಗಿಲ್ ಏನೋ ಹಾಕಿಲ್ಲ, ಅದೇ ಆಟೋಮೆಟಿಕ್ ಹೊರಟೋಯ್ತು. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಬಟ್ ಈ ಸೂಚನೆ ಮಾತ್ರ ನೀವು ಅಬ್ಸರ್ವ್ ಮಾಡ್ಕೊಳ್ಳೇಬೇಕು. ನಾಗರಹವಾಗ್ಲಿ ಇಲ್ಲ ಅಂತಂದ್ರೆ ಒಂದು ಹಣ್ಣು ಕಾಣಿಸೋದಾಗ್ಲಿ ಈ ತರ ಏನಾದ್ರು ನಿಮ್ಗೆ ಕಾಣಿಸಿದ್ರೆ, ನಾಗರಹಾವಂತೂ ಕಾಣಿಸಿದ್ರೆ ಗಾಯ್ಸ್ ಪಕ್ಕ ನಿಮ್ಗೆ ಅದೊಂದು ಬಾಯ್ ಬೇಬಿ ಅಂತಾನೆ ಹೇಳ್ಬೋದು. ಸರಿನಾ, ಇದ್ರ ಜೊತೆಗೆ ಗಾಯ್ಸ್ ಇನ್ನೊಂದೇನಂತಂದ್ರೆ ಕಾಲು ಊದ್ಕೊಳ್ಳುತ್ತೆ. ಆಯ್ತಾ, ಒಂದು ಆಫ್ಟರ್ 8 ಮಂತ್ಸ್ 9 ಮಂತ್ಸ್ ಅಲ್ಲಿ ನಿಮ್ಗೆ ಒಂದು BP ಅನ್ನೋದು ಇಲ್ಲೇನೆ ನಿಮ್ಗೆ ಕಾಲೆಲ್ಲ ತುಂಬಾ ದಪ್ಪಗೆ ಊದ್ಕೊಂಡಿದೆ ಅಂತಂದ್ರೆ ಅದು ಒಂದು ಬಾಯ್ ಬೇಬಿ ಸಿಂಪ್ಟಮ್ಸ್ ಅಂತಾನೆ ಹೇಳ್ಬೋದು. ಆಯ್ತಾ, ಗರ್ಲ್ ಬೇಬಿ ಏನಾದ್ರು ಆತರ ಕಾಲೇನೋ ಊದ್ಕೊಳ್ಳೋದಿಲ್ಲ, ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ಬಟ್ ಬಾಯ್ ಬೇಬಿ ಏನಾದ್ರು ಇದ್ರೆ ನಿಮ್ಗೆ ಕಾಲಂತೂ ತುಂಬಾ ದಪ್ಪಗೆ ಊದ್ಕೊಳ್ಳುತ್ತೆ. ನನಗಂತೂ ಕಾಲಂತೂ ಮುಖ ಏನಷ್ಟು ಊದ್ಕೊಂಡಿರ್ಲಿಲ್ಲ ನನ್ಗೆ, ಬಟ್ ಕಾಲಂತೂ ಶಿಸ್ತಪ್ಪ, BP ಏನೂ ಇಲ್ಲ, ಬಟ್ ಕಾಲಂತೂ ಶಿಸ್ತಪ್ಪ ಊದ್ಕೋತಿತ್ತು. ಯಾಕೆ ಈ ತರ ಆಗ್ತಿದೆ ಅಂತ ನನ್ ಕಾಲ್ ನೋಡಿದ್ರೆ ನನ್ಗೆ ಒಂಥರ ಭಯ ಆಗ್ತಾ ಇತ್ತು, ಆ ರೀತಿ ಊದ್ಕೊಳ್ತಾ ಇತ್ತು. ಸರಿನಾ, ಅದನ್ನು ಕೂಡ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಹಾಗೇನೆ ಗೈಸ್ ಇನ್ನೊಂದು ಮೇನ್ ಆಗಿ ಹೇಳ್ಬೇಕು ಅಂತ ಅಂದ್ರೆ, ನಿಮ್ಗೆ ಡೇ ಬೈ ಡೇ ಕಲಿತಾ ಈ 8 ಮಂತ್ 9 ಮಂತ್ಸ್ ಅಲ್ಲೆಲ್ಲ ನಿಮ್ ಹೊಟ್ಟೆ ಅನ್ನೋದು ಫುಲ್ ಡೌನ್ ಬಂದ್ಬಿಡುತ್ತೆ ಅಂತ ಅನ್ಕೊಳ್ಳಿ. ಆಯ್ತಾ, ಫುಲ್ ಡೌನ್ ಬಂದ್ಬಿಟ್ಟಿದೆ, ಇನ್ನೇನೋ ನಮ್ಗೆ ಡೆಲಿವರಿ ಆಗೋ ಟೈಮ್ ಬಂತು ಅನ್ನೋ ತರ ಫುಲ್ ಡೌನ್ ಬಂದ್ಬಿಟ್ಟಿದೆ. 8 ಮಂತ್ 9 ಮಂತ್ ಅಲ್ಲಿ ಡೌನ್ ಬಂದಿದೆ ಅಂತಂದ್ರೆ ಅದು ನಿಜವಾಗ್ಲೂ ಒಂದು ಬಾಯ್ ಬೇಬಿ ಅಂತಾನೆ ಹೇಳ್ಬೋದು. ಆಯ್ತಾ, ನನ್ಗಂತೂ ಇನ್ನೇನೋ ಡೆಲಿವರಿ ಆಗ್ಬಿಡುತ್ತೇನೋ ಅನ್ನೋದ್ ರೀತಿ ಫುಲ್ ಡೌನ್ ಬಂದ್ಬಿಟ್ಟಿತ್ತು. ನಮ್ಮ ಅತ್ತೆ ಅವರೆಲ್ಲ ಹೇಳ್ತಾ ಇದ್ರು, ನಿಂಗೆ ಗಂಡು ಮಗುನೇ ಆಗೋದು ಕಣೆ, ಹೊಟ್ಟೆ ನೋಡು ಎಷ್ಟು ಡೌನ್ ಬಂದಿದೆ ನಿಮ್ಗೆ ಹೆಣ್ಣು ಮಗು ಆದ್ರೆ ಫುಲ್ಲು ಹೊಟ್ಟೆ ಮೇಲ್ಗಡೆ ಇರುತ್ತೆ, ಬಟ್ ಗಂಡು ಮಗು ಆದ್ರೆ ಹೊಟ್ಟೆ ಫುಲ್ ಡೌನ್ ಬಂದ್ಬಿಡುತ್ತೆ ಲಾಸ್ಟ್ ಡೆಲಿವರಿ ಟೈಮ್ ಅಲ್ಲಿ, ನಿಂಗೆ ಬಾಯ್ ಬೇಬಿನೇ ಕಣೆ ಆಗೋದು ಅಂತ ಹೇಳ್ತಾ ಇದ್ರು. ಓಕೆನಾ, ಅವಾಗ ನಾನು ಆ ಸಿಂಪ್ಟಮ್ಸ್ ಬಗ್ಗೆ ನಂಗೆ ಗೊತ್ತಿರಲಿಲ್ಲ, ಯಾಕಂದ್ರೆ ನನ್ನ ಫ್ರೆಂಡ್ಸ್ ಯಾರು ಕೂಡ ಆ ಸಿಂಪ್ಟಮ್ಸ್ ಎಲ್ಲ ಏನು ಹೇಳಿರ್ಲಿಲ್ಲ. ಅಂಡ್ ಇನ್ನೊಂದು ವಿಷಯ ಹೇಳ್ತೀನಿ ಗೈಸ್, ಈ ತರ ಸಿಂಪ್ಟಮ್ಸ್ ಗಳನ್ನ ನಾನು ಯಾವುದೇ ರೀತಿ ಯೂಟ್ಯೂಬ್ ಅಲ್ಲಾಗ್ಲಿ ಏನು ಕೂಡ ನಾನು ಸರ್ಚೇ ಮಾಡಿಲ್ಲ. ನನ್ಗೆ ಆ ಥಾಟೇ ಇರ್ಲಿಲ್ಲ ಈ ತರ ಸರ್ಚ್ ಮಾಡ್ಬೇಕು ಅಂತ, ಏನು ಥಾಟೇ ಇರ್ಲಿಲ್ಲ ನಂಗೆ. ಸೊ ಹಾಗಾಗಿ ನಾನು ಯಾವುದೇ ರೀತಿ ಸರ್ಚ್ ಮಾಡಿರ್ಲಿಲ್ಲ. ಬಟ್ ನನ್ನ ಫ್ರೆಂಡ್ಸ್ ಗಳು ಕೇಳ್ತಿದ್ರಲ್ಲ, ನಿನ್ಗೆ ಏನ್ ಸಿಂಪ್ಟಮ್ಸ್ ಇದೆ ಹೇಳು, ಏನಾಗ್ತಿದೆ ಹೇಳು ಅಂತೆಲ್ಲ ಕೇಳ್ತಿದ್ರಲ್ಲ, ಅವಾಗ ನಂಗೆ ಒಂದೊಂದಾಗಿ ಗೊತ್ತಾಗಿದ್ದು. ಬಟ್ ಇದು ಮಾತ್ರ ಹೊಟ್ಟೆ ಡೌನ್ ಬಂದ್ರೆ ಗಂಡು ಮಗುನೇ ಆಗುತ್ತೆ ಅಂತ ನಮ್ಮ ಅತ್ತೆ ಕಡೆಯಿಂದ ಗೊತ್ತಾಗಿದ್ದು. ಯಾಕಂದ್ರೆ ಅವರೆಲ್ಲ ಹಳೆ ಕಾಲದವ್ರಲ್ವಾ, ಸೊ ಅವ್ರಿಗೆಲ್ಲ ಗೊತ್ತಿರುತ್ತೆ ಯಾವ್ಯಾವ ರೀತಿ ಸಿಂಪ್ಟಮ್ಸ್ ಇದ್ರೆ. ಅವ್ರನ್ನ ನೋಡಿದ ತಕ್ಷಣ, ಈಗ ಒಬ್ರನ್ನ ನೋಡಿದ ತಕ್ಷಣ ಹೇಳ್ಬಿಡ್ತಾರೆ ಅವ್ರಿಗೆ ಯಾವ ಮಗು ಆಗುತ್ತೆ, ಗಂಡು ಮಗು ಆಗುತ್ತೆ, ಹೆಣ್ಮಗು ಆಗುತ್ತೆ ಅಂತ ಆಗಿನ ಕಾಲದವ್ರು ಹೇಳೇ ಬಿಡ್ತಾರೆ. ಆಯ್ತಾ, ಅದು ನಿಜ ಆಗೇ ಆಗುತ್ತೆ. ಓಕೆನಾ, ಸೊ ಗೈಸ್ ಇಷ್ಟು ಸಿಂಪ್ಟಮ್ಸ್ ಹೇಳ್ದೆ ಅಲ್ವಾ, ಅದರಲ್ಲಿ ಆ ಮೇನ್ ಆಗಿ ಆ ಸೂಚನೆನ ಅಬ್ಸರ್ವ್ ಮಾಡ್ಕೊಳ್ಳಿ. ಇಷ್ಟು ಸಿಂಪ್ಟಮ್ಸ್ ಇದ್ರೂ ಕೂಡ ಒಬ್ಬೊಬ್ರಿಗೆ ಅಂದ್ರೆ 100 ಅಲ್ಲಿ ಒಂದು 10% ಜನಗಳಿಗೆ ಈ ಸಿಂಪ್ಟಮ್ಸ್ ಇದ್ರೂ ಕೂಡ ಒಂದು ಗರ್ಲ್ ಬೇಬಿ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಆಯ್ತಾ, 90% ಜನಗಳಿಗೆ ಇಷ್ಟು ಸಿಂಪ್ಟಮ್ಸ್ ಗಳು ಜೊತೆಗೆ ಆ ಸೂಚನೆ ಅಂದ್ರೆ ಹಾವೇನಾರ ಕಾಣಿಸ್ಕೊಂಡ್ರೆ ಪಕ್ಕ ಒಂದು ಬಾಯ್ ಬೇಬಿ ಹಾಗೆ ಆಗುತ್ತೆ. ಓಕೆನಾ, ಓಕೆ ಗೈಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಯ್ತು ಅಂತ ಅನ್ಕೊಳ್ತೀನಿ. ಯೂಸ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ನಿಮಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ನಿಮ್ಗೇನಾದ್ರೂ ಕೇಳಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಅದಕ್ಕೆ ನಿಜವಾಗ್ಲೂ ಆನ್ಸರ್ ಮಾಡೇ ಮಾಡ್ತೀನಿ. ಇದ್ರ ಜೊತೆಗೆ ಗಾಯ್ಸ್, ನಾನು ಹಲವಾರು ಜನಕ್ಕೆ ಮದುವೆ ಆಗ್ತಾ ಇರೋದಿಲ್ಲ ಅಂತ ಅನ್ಕೊಳ್ಳಿ. ಆಯ್ತಾ, ಹಾಗೇನೆ ಮಗು ಕೂಡ ಆಗ್ತಾ ಇರೋದಿಲ್ಲ, ಹಾಗೇನೆ ನಿಮ್ಗೆ ಒಂದು ಬಾಯ್ ಬೇಬಿನೇ ಬೇಕು.
ಆಯ್ತಾ. ಅದು ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ತರ ನಿಮ್ಗೆ ಬೇಕು ಅಂದ್ರೆ ಒಂದು ಗಣಪತಿದು ಚಿಕ್ಕದು ವ್ರತದ ಬಗ್ಗೆ ಹೇಳಿದೀನಿ ಆಯ್ತಾ. ಆ ವ್ರತನ ಮಾಡಿ ಗಾಯ್ಸ್, ನಿಜವಾಗ್ಲೂ ನಿಮ್ಗೆ ಒಂದು ಬಾಯ್ ಬೇಬಿ ಅನ್ನೋದು ಆಗೇ ಆಗುತ್ತೆ. ಯಾಕಂದ್ರೆ ಒಂದ್ ಹೇಳಿಕ್ ಇಷ್ಟಪಡ್ತೀನಿ, ಬಾಯ್ ಬೇಬಿ ಆದ್ರೂ ಗರ್ಲ್ ಬೇಬಿ ಆದ್ರೂ ಎರಡು ನಮ್ದೆ ಅಲ್ವಾ. ಬಟ್ ತುಂಬಾ ಜನಕ್ಕೆ ಇವಾಗ ಮೊದಲನೇದು ಬಾಯ್ ಬೇಬೇಕು ಅಂತ ಆಸೆ ಇರುತ್ತೆ, ಇಲ್ಲ ಎರಡನೇದು ಬಾಯ್ ಬೇಬಿ ಆಗ್ಬೇಕು ಅಂತ ಆಸೆ ಇರುತ್ತೆ, ಮೊದಲನೇದು ಹೆಣ್ಣು ಮಗು ಇರುತ್ತೆ, ಇಲ್ಲ ಕಂಟಿನ್ಯೂಸ್ ಆಗಿ ಹೆಣ್ಣು ಮಗು ಆಗ್ತಾನೆ ಇರುತ್ತೆ. ಸೊ ಬಾಯ್ ಬೇಬಿ ಬೇಕು ಅಂತ ತುಂಬಾನೇ ಆಸೆ ಇರುತ್ತೆ. ಯಾಕಂದ್ರೆ ಜನಗಳು ಚುಚಿ ಮಾತಾಡ್ತಾ ಇರ್ತಾರೆ, ನೋಡೋ ನಮ್ಮ ವಂಶ ಬೆಳಗ್ಸಕ್ಕೆ ಒಂದು ಗಂಡು ಮಗು ಕೊಡ್ಲಿಲ್ಲ ಇವಳು ಹಾಗೆ ಹೀಗೆ ಅಂತ. ಸೊ ಹಾಗಾಗಿ ಹೇಳ್ದೆ ಅಷ್ಟೇ. ನಾನೇನಕ್ಕೆ ಗಂಡು ಮಗುನೇ ಬೇಕು ಅಂತ ನಾನು ಈ ವ್ರತನ ಮಾಡಿ, ಗಣಪತಿ ವ್ರತನ ಮಾಡಿದ್ಮೇಲೆ ನನ್ಗೆ ಮಗು ಕೂಡ ಆಯ್ತು. ಹಾಗೇನೆ ನನ್ನ ಮದ್ವೆಗೂ ಕೂಡ ಅಡೆತಡೆಗಳಿತ್ತು, ಅದೆಲ್ಲಾನು ಕ್ಲಿಯರ್ ಆಗಿ ಆ ವ್ರತ ಮಾಡಿದ್ಮೇಲೆ ನನ್ನ ಮದ್ವೆ ಕೂಡ ಆಯ್ತು. ಓಕೆನಾ. ಸೊ ತುಂಬಾ ಜನ ಕಷ್ಟ ಪಡ್ತಾ ಇರ್ತೀರಾ, ಅಂದ್ರೆ ನಮ್ಗೆ ಬಾಯ್ ಬೇಬಿ ಆಗ್ತಾ ಇಲ್ಲ ಅಂತಂದ್ರೆ ಮಗು ಇಲ್ಲ, ನಮ್ಗೆ ಎಷ್ಟೇ ಕಷ್ಟಪಟ್ರು ನಮ್ಗೆ ಮಗು ಆಗ್ತಾ ಇಲ್ಲ, ನಮ್ಗೆ ಮೆಡಿಕಲ್ ಅಲ್ಲಿ ಅಂದ್ರೆ ಏನು ಪ್ರಾಬ್ಲಮ್ಸ್ ಏನು ಇಲ್ಲ, ಡಾಕ್ಟರ್ ಹತ್ರ ಹೋದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಬಟ್ ಅಂದ್ರೂ ಕೂಡ ನಮ್ಗೆ ಮಗು ಆಗ್ತಾ ಇಲ್ಲ ಅಂತ ತುಂಬಾ ಜನ ಸಫರ್ ಪಡ್ತಾ ಇರ್ತೀರಾ. ಆದ್ರೂ ಈಗಿನ ಜನರೇಷನ್ ಅಲ್ಲಂತೂ ಗೈಸ್ ನಿಜವಾಗ್ಲೂ ಮಗು ಆಗೋದಂತೂ ತುಂಬಾನೇ ಕಷ್ಟ ಆಗ್ಬಿಟ್ಟಿದೆ. ಯಾಕಂದ್ರೆ ನಮ್ದು ಫುಡ್ಗಳು ಈಗಿನ ಜನರೇಷನ್ ಅಲ್ಲಿ ಚೆನ್ನಾಗಿಲ್ಲ ಆಯ್ತಾ. ಆಗಿನ ಕಾಲದವರೆಲ್ಲ 10 ಜನ 12 ಜನ 15 ಜನ 20 ಜನ ಮಕ್ಕಳನ್ನ ಇರ್ತಾ ಇದ್ರು, ಅದ್ ಹೇಗೆ ಇರ್ತಿದ್ರೋ ಗೊತ್ತಿಲ್ಲ. ಬಟ್ ಈಗಿನ ಜನರೇಷನ್ ಅಲ್ಲಿ ನಾವು ಒಂದು ಮಗುನ ಹೆರ್ಲಿಕ್ಕೂ ತುಂಬಾನೇ ಕಷ್ಟ ಆಗ್ಬಿಟ್ಟಿದೆ. ಇನ್ನೊಂದೇನಂದ್ರೆ ಇನ್ನು ನೆಕ್ಸ್ಟ್ ಜನರೇಷನ್ ಅಲ್ಲಿ ಮಕ್ಕಳು ಆಗ್ತಾರ ಇಲ್ವಾ ಅನ್ನೋದೇ ಡೌಟ್ ಆಗ್ಬಿಟ್ಟಿದೆ. ಯಾಕಂದ್ರೆ ಈಗಿನ ಜನರೇಷನ್ ಅಲ್ಲೇ ಮಕ್ಕಳಾಗೋದು ತುಂಬಾನೇ ಕಷ್ಟ ಆಗ್ತಿದೆ. ಇನ್ ನಮ್ಮ ಮಕ್ಳ ಕಾಲ ಅಂದ್ರೆ ನಮ್ಮ ಮಕ್ಳು ನಮ್ಮ ಏಜಿಗೆ ಬಂದಾಗ ನಿಜವಾಗ್ಲೂ ಮಗು ಆಗುತ್ತಾ ಅವರಿಗೆಲ್ಲ, ಅಂದ್ರೆ ಮುಂದೆ ಈ ತರ ಜನರೇಷನ್ ಕಂಟಿನ್ಯೂ ಆಗ್ತಾ ಹೋಗುತ್ತಾ ಅನ್ನೋದೇ ಡೌಟ್ ಆಗ್ಬಿಟ್ಟಿದೆ ಆಯ್ತಾ. ಆ ರೀತಿ ಇದೆ. ಸೊ ಹಾಗಾಗಿ ಈ ವ್ರತನ ಮಾಡಿ, ಯಾಕಂದ್ರೆ ವಿಘ್ನ ನಿವಾರಕ ಗಣೇಶ, ನಿಮ್ಗೆ ಏನೇ ವಿಘ್ನಗಳು ಬರ್ತಿದ್ರು ಕೂಡ ವಿಘ್ನ ನಿವಾರಕನಾದ ಗಣೇಶ ನಿಮ್ಗೆ ಒಳ್ಳೇದ್ ಮಾಡ್ತಾನೆ ಅಲ್ವಾ. ಸೊ ಒಳ್ಳೇದ್ ಮಾಡ್ತಾರೆ. ಗಣಪತಿನ ನಂಬಿ ಈ ಚಿಕ್ಕದು ಒಂದು ವ್ರತನ ಮಾಡಿ ನಿಜವಾಗ್ಲೂ 200% ಸಕ್ಸಸ್ ಆಗೇ ಆಗುತ್ತೆ. ಅದು ನನ್ನ ಎಕ್ಸ್ಪೀರಿಯನ್ಸ್. ಹಾಗೇನೆ ನನ್ನ ಫ್ರೆಂಡ್ಸ್ಗೂ ಕೂಡ ಹೇಳಿದ್ದೆ, ಅವಳಿಗೂ ಕೂಡ ಒಂದು 7 years ವರೆಗೂ ಅವಳು ಕೂಡ ಮಗು ಇರ್ಲಿಲ್ಲ, ಅಬೋಷನ್ ಆಗ್ಬಿಡ್ತಾ ಇತ್ತು. ಕನ್ಸೀವ್ ಆಗ್ತಿದ್ದು ಬಟ್ ಅಬೋಷನ್ ಆಗ್ಬಿಡ್ತಿತ್ತು. ಸೊ ನಾನು ಹೇಳಿ ಅವಳಿಗೆ ಈ ವ್ರತನ ಮಾಡಿಸ್ದೆ. ಅದಾದ್ಮೇಲಿಂದ ಅವಳಿಗೆ ಕನ್ಸೀವ್ ಕೂಡ ಆದ್ಲು, ಹಾಗೇನೆ ಗಂಡು ಮಗುನೇ ಆಯ್ತು. ಅವಳಿಗೇನೋ ಈ ತರ ಗಂಡು ಮಗುನೇ ಬೇಕು ಹೆಣ್ಣು ಮಗುನೇ ಬೇಕು ಆ ತರ ಏನು ಇರ್ಲಿಲ್ಲ. ಬಟ್ ನನ್ನ ಆಸೆ ಏನಂದ್ರೆ ನನ್ನ ಡ್ಯಾಡಿ ಎಕ್ಸ್ಪೈರ್ ಆಗಿದ್ರು. ಸೊ ಹಾಗಾಗಿ ನನ್ಗೆ ಬಾಯ್ ಬೇಬಿನೇ ಬೇಕು ಅಂತ ತುಂಬಾ ಆಸೆ ಇತ್ತು. ಅದಕ್ಕೋಸ್ಕರ ನಾನು ಆ ರೀತಿ ಗಂಡು ಮಗುನೇ ಬೇಕು ಅಂತ ವ್ರತ ಮಾಡಿದೆ ಆಯ್ತಾ. ನಾನು ಕೂಡ ಪಾರ್ಶಾಲಿಟಿ ಮಾಡ್ಬೇಕು ಅಂತ ಏನಿಲ್ಲ, ಹೆಣ್ಮಕ್ಳು ಆದ್ರೇನು ಗಂಡ್ ಮಕ್ಳು ಆದ್ರೂ ಎರಡು ನಮ್ದೆ ಅಲ್ವಾ. ಸೊ ನನಗೆ ನನ್ನ ಆಸೆ ನನ್ನ ಡ್ಯಾಡಿ ಬರ್ಬೇಕು ಅಂತ ಆಸೆ ಇತ್ತು. ಸೊ ಹಾಗಾಗಿ ಅದನ್ನ ಕೇಳ್ಕೊಂಡು ವ್ರತ ಮಾಡಿದೆ ಅಷ್ಟೇ. ಅವಳಿಗೂ ಕೂಡ ಒಂದು ಬಾಯ್ ಬೇಬಿ ಆಯ್ತು. ಹಾಗೆ ಇನ್ನೊಬ್ರು ಇದಾರೆ, ಅವ್ರಿಗೂ ಕೂಡ ಒಂದು 3 years ಆಗಿದೆ ಮದ್ವೆ ಆಗಿ. ಅವ್ರಿಗೂ ಕೂಡ ಅಷ್ಟೇ ಮಂತ್ಲಿ ಫುಲ್ಲು ಅಂದ್ರೆ ಕನ್ಸೀವ್ ಆಗ್ತಿದ್ರು, ಅಬೋಷನ್ ಆಗ್ಬಿಡ್ತಿತ್ತು. ಸೊ ಅವ್ರಿಗೂ ಕೂಡ ಈಗ ರೀಸೆಂಟ್ ಆಗಿ ಅವರು ಕೂಡ ಕನ್ಸೀವ್ ಆಗಿದ್ದಾರೆ. ಅವ್ರಿಗೂ ಕೂಡ ದೇವರು ಒಳ್ಳೇದ್ ಮಾಡಿದ್ದಾರೆ. ಅವರು ಕೂಡ ಈ ವ್ರತನ ಮಾಡಿದ್ರು. ವ್ರತ ಮಾಡಿದ್ಮೇಲೆ ಅವ್ರಿಗೂ ಕೂಡ ಒಳ್ಳೇದಾಯ್ತು. ಓಕೆನಾ. ಸೊ ನೀವು ಕೂಡ ಈ ವ್ರತನ ಮಾಡಿ. ಈ ವ್ರತದ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಹಾಗೇನೆ ಸುಮಾರು ಪೂಜೆಗಳ ಬಗ್ಗೆ ಹಾಕಿದ್ದೀನಿ ಗಾಯ್ಸ್ ನಾನು. ಅಂದ್ರೆ ಒಂದು ಮನೆ ಕಟ್ಬೇಕು ಅಂತ ಆಸೆ ಇರುತ್ತೆ ತುಂಬಾ ಜನಕ್ಕೆ, ಹಾಗೇನೆ ಸೈಟ್ ತಗೋಬೇಕು ಅಂತ ಆಸೆ ಇರುತ್ತೆ. ಅವ್ರಿಗೆ ಆಗ್ತಾ ಇರೋದಿಲ್ಲ, ಅವ್ರಿಗೆಲ್ಲ ಒಂದು ಚಿಕ್ಕದು ತಂತ್ರದ ಬಗ್ಗೆ ಹೇಳಿದೀನಿ, ಅದನ್ನು ಮಾಡಿ. ಹಾಗೇನೆ ಮಾರ್ವಾಡಿಗಳ ಸೀಕ್ರೆಟ್ ಆಯ್ತಾ. ಮಾರ್ವಾಡಿಗಳು ಎಷ್ಟು ಶ್ರೀಮಂತರಾಗಿರ್ತಾರೆ ಅಲ್ವಾ. ಅವ್ರದ್ರಲ್ಲಿ ಒಬ್ರು ಕೂಡ ಬಡವರು ಅನ್ನೋದೇ ಇರೋದಿಲ್ಲ ಅವ್ರದ್ರಲ್ಲಿ. ಓಕೆನಾ. ಸೊ ಅವ್ರಿಗೆ ಈ ತರ ಶ್ರೀಮಂತಿಕೆಯ ಗುಟ್ಟೇನು, ಅವ್ರಿಗೆ ಯಾವ ರೀತಿ ಪೂಜೆನ ಮಾಡ್ತಾರೆ ಅದ್ರ ಬಗ್ಗೆ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದನ್ನು ಕೂಡ ನೀವು ಒಮ್ಮೆ ಟ್ರೈ ಮಾಡಿ, ನಿಜವಾಗ್ಲೂ ಒಳ್ಳೇದಾಗಿ ಆಗುತ್ತೆ. ನಮ್ಮ ಅಕ್ಕನೂ ಕೂಡ ಅದನ್ನ ಟ್ರೈ ಮಾಡಿ, ಅವಳು ಕೂಡ ಸಕ್ಸಸ್ ಆಗಿದ್ದಾಳೆ. ನಾನು ಕೂಡ ಅವಳು ಸಕ್ಸಸ್ ಆದ್ಮೇಲೆ ನಾನು ಕೂಡ ಆ ಪೂಜೆನ ಮಾಡ್ತಾ ಬರ್ತಾ ಇದ್ದೀನಿ. ನನಗೂ ಕೂಡ ಸ್ವಲ್ಪ ಪರವಾಗಿಲ್ಲ. ಸೊ ನಿಮ್ಗೂ ಕೂಡ ಕಷ್ಟ ಇರುತ್ತೆ ಅಲ್ವಾ, ಮನುಷ್ಯ ಆದ್ಮೇಲೆ ಕಷ್ಟ ಇದ್ದೇ ಇರುತ್ತೆ. ಸೊ ಹಾಗಾಗಿ ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗ್ಲಿ ಅಂತ ನಾನು ಆ ವಿಡಿಯೋನ ಮಾಡಿ ಹಾಕಿದ್ದೀನಿ. ಅದನ್ನ ಡಿಸ್ಕ್ರಿಪ್ಷನ್ ಲಿಂಕ್ ಬೇಕಾದ್ರೆ ಇದೆಲ್ಲಾದ್ರದ್ದು ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನ ಹಾಕಿರ್ತೀನಿ. ಹಾಗೇನೆ ನನ್ನ ಮಗಂದು ಫುಲ್ ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ಹಾಕಿದ್ದೀನಿ. ಓಕೆನಾ. ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅದನ್ನು ಕೂಡ ನಾನು ಎಲ್ಲಾದ್ರದ್ದು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಓಕೆನಾ. ಓಕೆ ಗೈಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಸಿ ಯು, ಟೇಕ್ ಕೇರ್.